ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ನಮ್ಮ ಜಾತಕದಲ್ಲಿ ಶುಕ್ರ ಬಂದು ಕಳತ್ರಕಾರಕ. ಈ ಕಳತ್ರಕಾರಕ ಶುಕ್ರ ಮದುವೆಯ ನಂತರ ಆಕ್ಟಿವೇಟ್ ಆಗಿಬಿಡ್ತಾನೆ. ಮದುವೆಯ ನಂತರ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾದ್ರೆ ಸ್ತ್ರೀ ಮತ್ತೆ ಪುರುಷರಿಗೆ ಇಬ್ಬರಿಗೂ ಕೂಡ ಮದುವೆಯ ನಂತರ ಶುಕ್ರನಿಂದ ಯಾವ ತರದ ಫಲಾಫಲಗಳು ಉಂಟಾಗ್ತವೆ ಇದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಜಾತಕದಲ್ಲಿ ಶುಕ್ರ ಬಂದು ಕಳತ್ರಕಾರಕ ಅಂದ್ರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ಕ್ವಾಲಿಟಿಯನ್ನ ಶುಕ್ರ ತೋರಿಸ್ತಾನೆ. ಶುಕ್ರ ಬಂದು ಪಾರ್ಟ್ನರ್ಶಿಪ್, ಶುಕ್ರ ಬಂದು ಇಬ್ರು ಒಟ್ಟಾಗಿರುವಂತದ್ದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಶುಕ್ರ ಕೆಲಸ ಮಾಡ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ಹೇಗೆ ಮದುವೆ ಆಗುತ್ತೆ ಹಾಗೇನೆ ಆ ಶುಕ್ರ ಆಕ್ಟಿವ್ ಆಗಿಬಿಡ್ತಾನೆ. ಸ್ತ್ರೀ ಮತ್ತೆ ಪುರುಷರಿಗೆ ಯಾವ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಯಾವ ತರದ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕೊಡ್ತಾನೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದನ್ನ ನಿಮ್ಮ ಜಾತಕದ ಲಗ್ನದಿಂದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಲಗ್ನ ಯಾವುದೇ ಆಗಿರ್ಲಿ, ಅಲ್ಲಿಂದ ಎಷ್ಟನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಆವಾಗ ನಾನು ಹೇಳುವಂತಹ ಪ್ರಿಡಿಕ್ಷನ್ಸ್ ಏನುಂಟು ಅದು ಅಪ್ಲೈ ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಶುಕ್ರ ಲಗ್ನದಲ್ಲಿ ಬಂದಾಗ ಅಂದರೆ ಒಂದನೇ ಮನೆಯಲ್ಲಿ ಬಂದಾಗ, ಒಂದನೇ ಮನೆ ಮತ್ತು ತನುಸ್ಥಾನ. ಹಾಗಾದ್ರೆ ಹೇಗೆ ಮ್ಯಾರೇಜ್ ಆಗುತ್ತೆ ಅಂದ್ರೆ ಮದುವೆ ಆಗುತ್ತೆ. ಹಾಗೇನೆ ಶುಕ್ರನಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ. ನೀವು ನಿಮ್ಮ ಆರೋಗ್ಯವನ್ನು ಬಹಳ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಬಹಳ ಲಕ್ಸುರಿ ಲೈಫ್ ಅನ್ನು ಅನುಭವಿಸಬೇಕನ್ನೋ ತೀವ್ರ ಇಚ್ಛೆ ನಿಮ್ಮದಾಗುತ್ತೆ. ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅಥವಾ ನಿಮ್ಮ ಬಾಡಿ ಸ್ಟ್ರಕ್ಚರ್ ಅನ್ನ ಯೋಗ ಮತ್ತೆ ಪ್ರಾಣಾಯಾಮ ಅಥವಾ ವ್ಯಾಯಾಮ ಮಾಡೋದ್ರ ಮುಖಾಂತರ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ನೀವು 100% ಪ್ರಯತ್ನ ಮಾಡ್ತೀರಾ. ದೂರ ಪ್ರಯಾಣ ಮಾಡುವ ಯೋಗ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಲಗ್ನದಲ್ಲಿರುವಂತಹ ಶುಕ್ರ ಮ್ಯಾರೇಜ್ ನಂತರ ಒಂದು ಒಳ್ಳೆ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡಲಿಕ್ಕೆ ಆತ 100% ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಅದರ ನಂತರ ಶುಕ್ರ ಲಗ್ನದಿಂದ ಸೆಕೆಂಡ್ ಹೌಸ್ ಅಲ್ಲಿ ಬಂದ. ಸೆಕೆಂಡ್ ಹೌಸ್ ಬಂದು ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ಈ ಮೂರರಲ್ಲಿ ಕೂಡ ನಿಮ್ಗೆ ಡೆವಲಪ್ಮೆಂಟ್ ಅನ್ನು ಕೊಡ್ತಾನೆ, ಅಭಿವೃದ್ಧಿಯನ್ನು ಕೊಡ್ತಾನೆ. ನಿಮ್ಮ ಕುಟುಂಬದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಬಾಂಡಿಂಗ್ ಮಾಡಿಸ್ತಾನೆ. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಳ್ಳೆ ಬಾಂಡಿಂಗ್ ಅನ್ನ ಕೊಡ್ತಾನೆ. ಆನಂತರ ಹಣಕಾಸಿನ ವಿಚಾರದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನು ಕೊಡ್ತಾನೆ. ದುಡ್ಡನ್ನು ಒಟ್ಟು ಮಾಡುವಂತೆ ನಿಮ್ಗೆ ಅಂತಹ ಒಂದು ಜ್ಞಾನವನ್ನ ಪ್ರದಾನ ಮಾಡ್ತಾನೆ. ಅದರ ಜೊತೆಗೆ ನಿಮ್ಮ ವಾಣಿಯಲ್ಲಿ ಬಹಳ ಇಂಪ್ರೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎರಡನೇ ಮನೆ ಶುಕ್ರ ಇಸ್ ಮಚ್ ಬೆಟರ್. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾನೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಅದೇ ಶುಕ್ರ ಲಗ್ನದಿಂದ ಮೂರನೇ ಮನೆಯಲ್ಲಿ ಬಂದ, ಥರ್ಡ್ ಹೌಸ್ ಬಂದು ಪರಾಕ್ರಮ. ಹಾಗಾದ್ರೆ ಇಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ, ಆಕ್ಚುಲಿ ಮೂರನೇ ಮನೆಯಲ್ಲಿ ಶುಕ್ರ ಒಳ್ಳೆ ಲಕ್ಷಣ ಅಲ್ಲ, ಬಟ್ ಆತ ಯಾಕೆ ಒಳ್ಳೆ ಫಲ ಕೊಡ್ತಾನೆ? ಯಾಕಂದ್ರೆ ಗಂಡ ಹೆಂಡತಿಯ ಮಧ್ಯೆ ಬಾಂಡಿಂಗ್ ಅನ್ನು ನೋಡ್ಕೊಂಡಲ್ಲಿ ಫಲಾಫಲಗಳನ್ನ ನಾವು ಹೇಳಬೇಕಾಗುತ್ತೆ. ಇದನ್ನ ನೋಡ್ಕೊಳ್ಬೇಕು. ಇದರ ಬಗ್ಗೆ ಇದು ಹೇಳಿದ ನಂತರ ಅದ್ರ ಬಗ್ಗೆ ನಿಮ್ಗೆ ಹೇಳಿಕೊಡ್ತೇನೆ. ಶುಕ್ರನನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೀವೇನ್ ಮಾಡ್ಬೇಕು, ಥರ್ಡ್ ಹೌಸ್ ಅಲ್ಲಿ ಶುಕ್ರ ಬಂದಾಗ ನಿಮ್ಗೇನಾದ್ರೂ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಟ್ರಾವೆಲಿಂಗ್ ಅಲ್ಲಿ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ ರೀತಿಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನು ಕೂಡ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಶುಕ್ರ ಮಹಾರಾಜ ನಿಮ್ಗೆ ಹೆಲ್ಪ್ ಅಂತ 100% ಮಾಡ್ತಾನೆ. ಥರ್ಡ್ ಹೌಸ್ ಅಲ್ಲಿ ಇದ್ದುಕೊಂಡು ಬಾರಿಗೂ ಟ್ರಾವೆಲಿಂಗ್ ಮಾಡಿಸ್ತಾನೆ. ಅದರ ಜೊತೆಗೆ ಯಾವಾಗ ಶುಕ್ರ ಥರ್ಡ್ ಹೌಸ್ ಅಲ್ಲಿ ಬಂದ್ಬಿಡ್ತಾನೆ, ಒಳ್ಳೆ ಕಮ್ಯುನಿಕೇಶನ್ ಡಿವೈಸ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್. ಒಳ್ಳೆ ಕಮ್ಯುನಿಕೇಶನ್ ಡಿವೈಸ್ ಇರುತ್ತೆ. ಮೇ ಬಿ ಐಫೋನ್ ತಗೊಳ್ಳುವಂತ ಯೋಗ ಅಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಐಫೋನ್ ಇರೋ ಬೇರೆ ಯಾವ್ದು ಕೂಡ ಇರ್ಬೋದು, ನಿಮ್ಗೆ ಇಷ್ಟ ಆಗಿರುವಂತ ಕಮ್ಯುನಿಕೇಶನ್ ಡಿವೈಸ್ ತಗೊಳ್ತೀರಾ ಅಂತ ಇಂಡಿಕೇಶನ್ ಇದೆ. ನಿಮ್ಮ ಸರೌಂಡಿಂಗ್ಸ್ ಏನಿದೆ, ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ, ನೆರೆಕರೆಯವರು ಯಾರು, ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಬಾಂಡಿಂಗ್ ಮಾಡಿಸ್ತಾನೆ. ಅಂದ್ರೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿಸ್ತಾನೆ, ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಸ್ತಾನೆ. ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೂ ಕೂಡ ನಿಮ್ಮ ರಿಲೇಶನ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ಆತ ಮೇಂಟೈನ್ ಮಾಡಿಸ್ತಾನೆ ಅಥವಾ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಓವರ್ ಆಲ್ ಮೂರನೇ ಮನೆ ಶುಕ್ರನಿಂದ ಕೂಡ ಒಳ್ಳೆ ಫಲಗಳನ್ನ ಪಡಿಬಹುದು ಮದುವೆ ನಂತರ, ಸ್ತ್ರೀ ಮತ್ತೆ ಪುರುಷರು ಇಬ್ರು ಕೂಡ. ಅದೇ ಶುಕ್ರ ಲಗ್ನದಿಂದ 4th ಹೌಸ್ ಅಲ್ಲಿ ಬಂದ್ಬಿಟ್ಟ, 4ನೇ ಮನೆಯಲ್ಲಿ ಬಂದ್ಬಿಟ್ಟ. ಈ ಮೂಮೆಂಟ್ ಅಲ್ಲಿ ಆತ ನಿಮ್ಗೆ ಒಳ್ಳೆ ಮನೆ, ಲಕ್ಸುರಿ ಮನೆಯನ್ನು ದಯಪಾಲಿಸಬಲ್ಲ, ಲಕ್ಸುರಿ ಗಾಡಿಯನ್ನ ದಯಪಾಲಿಸಬಲ್ಲ, ಒಳ್ಳೆ ಭೂಮಿಯನ್ನ ಖರೀದಿ ಮಾಡುವಂತ ಯೋಗ ಭಾಗ್ಯವನ್ನ ಕ್ರಿಯೇಟ್ ಮಾಡಬಲ್ಲ, ಸುಖಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಬರುವ ಹಾಗೆ ಆತ ಬ್ಲೆಸ್ಸಿಂಗ್ ಮಾಡಬಲ್ಲ. ಅಂದ್ರೆ 4ನೇ ಮನೆ ಶುಕ್ರ ಮೊದಲೇ ಆತನಿಗೆ ದಿಗ್ಬಲಿ ಹೇಳಿದ್ದಾರೆ. ಆತ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನಿಮ್ಮ ಪಾಲಿಗೆ ಒಳ್ಳೆ ಲಕ್ಸುರಿ ಲೈಫ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಹೇಗೆ ಒಂದು ಮನೆಯನ್ನ ಮಾಡ್ತೀರಾ, ಇಂಟೀರಿಯರ್ಗೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಾ, ಒಳ್ಳೆ ಲಕ್ಸುರಿ ಮನೆಯಲ್ಲಿ ಇದ್ದುಕೊಂಡು ಸುಖನ ಅನುಭವಿಸುವಂತ ಯೋಗ ಕ್ರಿಯೇಟ್ ಮಾಡ್ತಾನೆ. ಮ್ಯಾರೇಜ್ ಆದ ನಂತರ ಶುಕ್ರ ಮಹಾರಾಜ 4ನೇ ಮನೆಯಲ್ಲಿ ಸ್ತ್ರೀ ಮತ್ತೆ ಪುರುಷರಿಗೆ ಇಬ್ಬರಿಗೂ ಕೂಡ. 5ನೇ ಮನೆ ಶುಕ್ರ ಬಂದ ಅಂದಾಗ ಬಹಳ ವಿಶೇಷವಾಗಿ ನಿಮ್ಮ ಟ್ರೇಡಿಂಗ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅದರಿಂದ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಆತ ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸುಂದರವಾದ ಮಕ್ಕಳನ್ನ ನೀವು ಪಡೆಯುವಂತೆ ಆತ ನಿಮಗೆ ಬ್ಲೆಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಳ್ಳೆ ಮನೋರಂಜನೆಯಲ್ಲಿ ಹೋಗುವಂಥದ್ದು, ಒಳ್ಳೆ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಹೋಗುವಂತ ಯೋಗ ಭಾಗ್ಯ, ನಿಮ್ಮ ಪಾರ್ಟ್ನರ್ ಜೊತೆಗೆ ಇದ್ದುಕೊಂಡು ಒಳ್ಳೆಯ ಪ್ರೀತಿಯನ್ನ ಪಡೆಯುವಂತ ಯೋಗ ಭಾಗ್ಯವನ್ನು ಕೂಡ 5ನೇ ಮನೆ ಶುಕ್ರ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಮದುವೆ ಆದ ನಂತರ ಸ್ತ್ರೀ ಮತ್ತೆ ಪುರುಷರಿಗೆ ಇಬ್ಬರಿಗೂ ಕೂಡ. ಅದೇ ರೀತಿ ಶುಕ್ರ
ಲಗ್ನದಿಂದ 6ನೇ ಮನೆಯಲ್ಲಿ ಬಂದ. ಆಕ್ಚುಲಿ ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರನಿಗೆ ಒಳ್ಳೆ ಫಲ ಹೇಳಲಿಲ್ಲ. ಆದ್ರೂ ಕೂಡ ಏನಾಗುತ್ತೆ, ನಿಮ್ಗೆ ನಿಮ್ಮ ಪಾರ್ಟ್ನರ್ ಮುಖಾಂತರನೇ ಲಾಭ ಬರುತ್ತೆ. ಅವರಿಂದ ನಿಮ್ಗೆ ಹಣಕಾಸಿನ ಲಾಭ ಆಗುತ್ತೆ. ಅವ್ರು ನಿಮ್ಗೆ ಎಲ್ಲೋ ಒಂದ್ ಕಡೆ ದುಡ್ಡನ್ನು ಕೊಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಅಥವಾ ಅವರಲ್ಲಿ ಏನಾದ್ರೂ ಇದೆ ಅಥವಾ ಅವ್ರ ಸ್ಯಾಲರಿ ಉಂಟು ಅಂತ ಆದಾಗ ಮೇ ಬಿ ನಿಮ್ಗೆ ಕೊಡ್ಬೋದು. ಅದನ್ನ ಬಯಸ್ತೀರಿ ಕೂಡ ನಮ್ಮ ಪಾರ್ಟ್ನರ್ನಿಂದ ಅದು ಬರಲಿ ಅಂತ. ಮೇ ಬಿ ಅದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಷ್ಟೇ ಅಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನ ಕ್ರಿಯೇಟ್ ಮಾಡ್ತಾನೆ, ಸೇವೆಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಿಮ್ಗೆ ಏನಾದ್ರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಅಂತಾದ್ರೆ ಅದರಿಂದ ಕೂಡ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡುವಂತೆ ಆತ ಬ್ಲೆಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮ್ಗೆ ಶತ್ರುಕಾಟ ಇದ್ರೆ ಆ ಶತ್ರುಕಾಟ ಬಹಳ ಪ್ರೀತಿಯಿಂದ ನಿವಾರಣೆ ಆಗುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರೂ ಸಾಲದ ವಿಚಾರದಲ್ಲಿ ಸಮಸ್ಯೆ ಇದ್ರೆ ನಿಮ್ಮ ಪಾರ್ಟ್ನರ್ನ ಸಹಾಯದಿಂದ ಸಾಲದಲ್ಲಿ ಕೂಡ ಮುಕ್ತರಾಗುವಂತೆ ನಿಮ್ಗೆ ಆ ಶುಕ್ರ ಮಹಾರಾಜ 6ನೇ ಮನೆಯಲ್ಲಿ ಇದ್ದುಕೊಂಡು ಬ್ಲೆಸ್ ಮಾಡ್ತಾನೆ. ಅದು ಕೂಡ ಆಫ್ಟರ್ ಮ್ಯಾರೇಜ್ ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಕೂಡ. ಆನಂತರ 7th ಹೌಸ್ ಅಲ್ಲಿ ಶುಕ್ರ ಬಂದ ಇಸ್ ದ ಮಚ್ ಬೆಟರ್. ಅವಾಗ ಪತಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಾಂಡಿಂಗ್ ಅಲ್ಲಿ ಇರ್ತಾರೆ. ಟ್ರಾವೆಲಿಂಗ್ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ, ವಿದೇಶ ಪ್ರಯಾಣ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಇದ್ರೆ ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನು ತೋರಿಸ್ತಾನೆ. ಅಷ್ಟೇ ಅಲ್ಲದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತೆ ಕೂಡ ಆತ 100% ಬ್ಲೆಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿ ಏನಾದ್ರು ನಿಮಗೆ ಆಲ್ಮೋಸ್ಟ್ ಮದುವೆಗಿಂತ ಮುಂಚೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂದಾಗ ಮೇ ಬಿ ಗಂಡ ಹೆಂಡತಿಯ ಪ್ರೀತಿಯಿಂದಾಗಿ ಆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಅಥವಾ ಒಳ್ಳೆ ಡಾಕ್ಟರ್ ಸಿಕ್ಕು ಅದರಿಂದ ಒಂದು ಮುಕ್ತಿ ಪಡೆಯುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ 7ನೇ ಮನೆ ಶುಕ್ರನಿಂದ ಒಳ್ಳೆ ಬಾಂಡಿಂಗ್ ಉಂಟಾಗುತ್ತೆ ಗಂಡ ಹೆಂಡತಿ ಮಧ್ಯೆ. ಅಷ್ಟೇ ಅಲ್ಲದೆ ಪ್ರೀತಿ ಪ್ರೇಮ ಕೂಡ ನೀವು ಪಡ್ಕೊಂಡು ನಿಮ್ಮ ವೈವಾಹಿಕ ಜೀವನವನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ಯೋಗ ಭಾಗ್ಯ ಇಲ್ಲಿಂದ ಕೂಡ ಕ್ರಿಯೇಟ್ ಆಗುತ್ತೆ. ಅದೇ ಶುಕ್ರ ಲಗ್ನದಿಂದ 8th ಹೌಸ್ ಅಲ್ಲಿ ಬಂದ್ಬಿಟ್ಟ, 8ನೇ ಮನೆಯಲ್ಲಿ ಬಂದ್ಬಿಟ್ಟ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ನೋಡ್ಕೊಳ್ಳಿ. ಬಟ್ ಏನಾಗುತ್ತೆ ಗೊತ್ತಾ, 8ನೇ ಮನೆಯಲ್ಲಿ ಶುಕ್ರ ಬಂದ ಅಂದಾಗ ನಿಮ್ಗೆ ಇನ್ಹೆರಿಟೆನ್ಸ್ ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮ್ಗೆ ಅತ್ತೆ ಮನೆಯಿಂದ ಏನಾದ್ರೂ ನಿಮ್ಗೆ ದುಡ್ಡು ಸಿಗ್ಬೇಕು, ಅಲ್ಲಿಂದ ಜ್ಯುವೆಲರಿ ಸಿಗ್ಬೇಕು, ಅಲ್ಲಿಂದ ಆಸ್ತಿ ಸಿಗ್ಬೇಕು, ಅದನ್ನು ಕೂಡ ಆತ ನಿಮ್ಮ ಪಾಲಿಗೆ ಬರುವಂತೆ ನಿಮ್ಗೆ ಬ್ಲೆಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮ್ಗೆ ನೀವೇನಾದ್ರೂ ಜ್ಯೋತಿಷರಾಗಿದ್ದೀರಿ, ವಾಸ್ತುತಜ್ಞರಾಗಿದ್ದೀರಿ, ರಹಸ್ಯ ವಿದ್ಯೆಗಳನ್ನು ಕಲಿಯುವುದರಲ್ಲಿದ್ದೀರಿ, ಅಥವಾ ನೀವೇನಾದ್ರೂ ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಇದ್ರೆ ಒಂದು ವೇಳೆ, ಅಥವಾ ನೀವು ಒಳ್ಳೆ ಬಿಲ್ಡರ್ ಆಗಿದ್ದೀರಿ ಅಂದಾಗ, ಅಂದ್ರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಿ ಅಂದಾಗ 8ನೇ ಮನೆ ಶುಕ್ರ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಒಳ್ಳೆ ಲಕ್ಸುರಿಯನ್ನ ಆತ 100% ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನೀವೇನಾದ್ರೂ ದೇವಿಯ ಉಪಾಸಕರಾಗಿದ್ರೆ ಮತ್ತೆ ಕೇಳುವುದೇ ಬೇಡ. ಮತ್ತೆ ಸೋನೆಪೆ ಸುಹಾಗ್ ಅಂತ ಹೇಳ್ಬೋದು. 8ನೇ ಮನೆ ಶುಕ್ರನನ್ನ ಆ ತರದ ನೀವು ಉಪಯೋಗ ಮಾಡ್ಕೊಂಡಾಗ ಆತ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಕೊಡ್ತಾನೆ. ನಿಮ್ಗೆ ಈಸಿ ಮನಿ ಅಂದ್ರೆ ಅನ್ಅರ್ನ್ಡ್ ಮನಿ, ಈಸಿ ಮನಿ, ಕಷ್ಟಪಡದೆ ಬರುವಂತಹ ದುಡ್ಡನ್ನ ನೀವು ಪಡೆದುಕೊಳ್ತೀರಿ ಅಂತ ಒಂದು ಇಂಡಿಕೇಶನ್. ಅದೇ ಶುಕ್ರ ಲಗ್ನದಿಂದ 9ನೇ ಮನೆಯಲ್ಲಿ ಬಂದ್ಬಿಟ್ಟಾಗ ಸ್ತ್ರೀ ಮತ್ತೆ ಪುರುಷರಿಗೆ ಮದುವೆಯ ನಂತರ ಭಾಗ್ಯೋದಯ ಆಗುತ್ತೆ. ಯಾಕಂದ್ರೆ 9ನೇ ಮನೆ ಬಂದು ನಿಮ್ಮ ಭಾಗ್ಯಸ್ಥಾನ. ಶುಕ್ರ ಬಂದ್ಬಿಟ್ಟ, ಮದುವೆ ನಂತರ ಆಕ್ಟಿವೇಟ್ ಆಯ್ತು. ಹಾಗಾದ್ರೆ ಭಾಗ್ಯಸ್ಥಾನಕ್ಕೆ ಬಲ ಬರುತ್ತೆ, ಭಾಗ್ಯೋದಯ ಆಗುತ್ತೆ, ಭಾಗ್ಯದಲ್ಲಿ ಮುಂದುವರಿತೀರಾ, ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ. ಹೈಯರ್ ಎಜುಕೇಶನ್ ಮಾಡ್ಬೇಕು, ಅದು ಮಾಡಿಸ್ತಾನೆ. ವಿದೇಶ ಪ್ರಯಾಣ ಮಾಡಬೇಕು, ದೂರ ಟ್ರಾವೆಲಿಂಗ್ ಮಾಡಬೇಕು, ದೂರ ಡಿಸ್ಟೆನ್ಸ್ ನ ಟ್ರಾವೆಲಿಂಗ್ ಮಾಡಬೇಕು, ಅದಕ್ಕೆ ಆತ ಸಹಾಯ ಮಾಡ್ತಾನೆ. ತಂದೆಗೆ ಒಳ್ಳೆ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡ್ತಾನೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಭಾಗ್ಯಕ್ಕೆ ಒಂದು ಬಲ ಬರುತ್ತೆ, ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕೂಡ 100% ಆಗಿಯೇ ಆಗುತ್ತೆ. ಅದೇ ಶುಕ್ರ ಲಗ್ನದಿಂದ 10ನೇ ಮನೆಯಲ್ಲಿ ಬಂದಾಗ, 10ನೇ ಮನೆ ಬಂದು ಕಾರ್ಯಕ್ಷೇತ್ರ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಅನ್ನು ಕೊಡ್ತಾನೆ, ಇಂಪ್ರೂವ್ಮೆಂಟ್ ಅನ್ನು ಕೊಡ್ತಾನೆ, ಈಸಿಯಾದ ಕೆಲಸವನ್ನು ಕೊಡ್ತಾನೆ, ಒಳ್ಳೆ ಆರಾಮದಾಯಕವಾದ ಕೆಲಸವನ್ನು ನಿಮ್ಮ ಪಾಲಿಗೆ ಕೊಡ್ತಾನೆ. ಸ್ಟೇಟಸ್ ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಶುಕ್ರ ಮಹಾರಾಜ 100% ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಮದುವೆ ಜೀವನದ ಸುಖದಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕೂಡ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ ಆತ 10ನೇ ಮನೆಯಲ್ಲಿ ಶುಕ್ರ ಬಂದಾಗ. 11ನೇ ಮನೆಯಲ್ಲಿ ಶುಕ್ರ ಬಂದಾಗ ಮ್ಯಾರೇಜ್ ಆದ ನಂತರ ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಕೂಡ ಲಾಭದಲ್ಲಿ ವಿಶೇಷ ರೀತಿಯಲ್ಲಿ ಆತ ಪ್ರಗತಿಯನ್ನ ಕ್ರಿಯೇಟ್ ಮಾಡ್ತಾನೆ, ಸ್ಯಾಲರಿಯಲ್ಲಿ ಪ್ರಗತಿಯನ್ನು ಕ್ರಿಯೇಟ್ ಮಾಡ್ತಾನೆ, ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಮಾಡ್ತಾನೆ. ಓವರ್ ಆಲ್ ಒಂದು ಲಕ್ಸುರಿ ಲೈಫ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ ಶುಕ್ರ 11ನೇ ಮನೆಯಲ್ಲಿ ಬಂದಾಗ ಮ್ಯಾರೇಜ್ ಆದ ನಂತರ. ಅದೇ ಶುಕ್ರ 12ನೇ ಮನೆಯಲ್ಲಿ ಬಂದಾಗ ನೀವು ತುಂಬಾ ಡೆವೋಟಿ ಆಗಿಬಿಡ್ತೀರಾ, ತುಂಬಾನೇ ಅಧ್ಯಾತ್ಮದಲ್ಲಿ ಹೋಗುವಂತೆ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಹೋಗಿ ಕಮಾಯಿ ಮಾಡುವಂತೆ, ವಿದೇಶದಲ್ಲಿ ಹೋಗಿ ಗಳಿಸುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ. ಬಾರಿಗೂ ಟ್ರಾವೆಲಿಂಗ್ ಮಾಡಿಸ್ತಾನೆ, ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಿಸ್ತಾನೆ. ನಿಮ್ಮ ಬೆಡ್ರೂಮ್ ಲೈಫ್ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಅನ್ನು ಅನುಭವಿಸ್ತೀರಾ, ಒಳ್ಳೆ ನಿದ್ದೆ ಕೂಡ ನಿಮಗೆ ಬರುತ್ತೆ. ನಿಮಗೆ 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಖರ್ಚು ವೆಚ್ಚಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಶುಕ್ರ 12ನೇ ಮನೆಯಲ್ಲಿ ಆಕ್ಚುಲಿ ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡಿ, ಯಾಕಂದ್ರೆ ಶುಕ್ರನಿಗೆ ಎಕ್ಸಾಲ್ಟೇಷನ್ ಹೇಳಿದ್ದಾರೆ, ಅದರಿಂದಾಗಿ ಶುಕ್ರ ಒಳ್ಳೆ ಫಲವನ್ನ, ಒಳ್ಳೆ ಲಕ್ಸುರಿಯನ್ನು ಕೊಡಿದ್ರೆ ಡೌಟೇ ಇಲ್ಲ. ಓಕೆ, ಒಂದಷ್ಟು ವಿಚಾರ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತಾನೆ. ಈಗ ಏನ್ ಗೊತ್ತಾ, ಈಗ ನಾನು ಕೆಲವು ಕಡೆ ಏನಾಗುತ್ತೆ, ನಮಗೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಶುಕ್ರ ಕೆಲವು ಕಡೆ ಒಳ್ಳೆ ಫಲವನ್ನು ಕೊಡುದಿಲ್ಲ. ಈಗ 3rd ಹೌಸ್ ಶುಕ್ರ ನಿಜವಾಗಿ ಅದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇರಿಟೇಷನ್. 6ನೇ ಮನೆ ಶುಕ್ರ, 8ನೇ ಮನೆ ಶುಕ್ರ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಅದನ್ನ ಮೇಂಟೈನ್ ಮಾಡುವಂತದ್ದು. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಶುಕ್ರನನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಅಥವಾ ಶುಕ್ರ ಒಳ್ಳೆ ಫಲವನ್ನ ನಾನು ಹೇಳಿದಾಗೇನೆ ಕೊಡ್ಬೇಕಾದ್ರೆ ಗಂಡ ಹೆಂಡತಿಯರ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ.
ಗಂಡ ಹೆಂಡತಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಹೆಂಡತಿ ಗಂಡನಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇಬ್ರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದುಕೊಂಡು ಆ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಶುಕ್ರ ಎಲ್ಲೇ ಇದ್ರು ಕೂಡ ಆತ ಎಷ್ಟೇ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದು ಕೂಡ 100% ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾನೆ, ಇದ್ರಲ್ಲಿ ಡೌಟೇ ಇಲ್ಲ ಸರ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಆನಂತರ ಸ್ತ್ರೀಯರಿಗೆ ಗೌರವವನ್ನು ಕೊಡೋದು ಕೂಡ ಶುಕ್ರನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನೀವು ಮಾಡುವಂತ ಇನ್ನೊಂದು ಉಪಾಯ. ಹಾಗಾದ್ರೆ ಎಲ್ಲಾ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಗಂಡ ಹೆಂಡತಿಯ ಬಾಂಡಿಂಗ್ ಇಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾ ಅನಿವಾರ್ಯತೆ. ವಿಷಯ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲೆಲ್ಲ ಇದಕ್ಕೆ ವಿರುದ್ಧ. ಗಂಡನಿಗೆ ಹೆಂಡತಿಯನ್ನ ನೋಡಿದ್ರೆ ಆಗುದಿಲ್ಲ, ಕೆಲವು ಹೆಂಡತಿಯರಿಗೆ ಗಂಡನ ನೋಡಿದ ಅವರ ಮಧ್ಯೆ ಜಗಳ. ಈ ಜಗಳದಿಂದ ಏನಾಗುತ್ತೆ, ನಿಮ್ಮ ಶುಕ್ರ ಎಲ್ಲೋ ಒಂದ್ ಕಡೆ ಲಕ್ಸುರಿಯನ್ನ ಕೊಡ್ಬೇಕಾತ, ಎಲ್ಲೋ ಒಂದ್ ಕಡೆ ಒಳ್ಳೆಯ ಒಂದು ಕಂಫರ್ಟಬಿಲಿಟಿ ಲೈಫ್ ಅನ್ನ ಕೊಡ್ಬೇಕಾತ ಆತ ತನ್ನ ಬಲ ಕಳ್ಕೊಳ್ತಾನೆ. ಆವಾಗ ಬರೇ ಮನೆಯಲ್ಲಿ ಜಗಳ, ಬರೇ ಇರಿಟೇಷನ್, ಬರೇ ಒಬ್ರಿಗೊಬ್ರಿಗೆ ದೋಷಾರೋಪಣೆ ಮಾಡ್ಕೊಳ್ಳೋದು. ನಿನ್ನನ್ನ ಮದುವೆ ಆದೆ, ನನಗೆ ಹಣನೇ ಬರ್ತಾ ಇಲ್ಲ, ನನ್ನ ಕೆಲಸನೇ ಆಗ್ತಾ ಇಲ್ಲ, ನನಗೆ ಲಕ್ಸುರಿನೇ ಇಲ್ಲ, ಅದಿಲ್ಲ ಇದಿಲ್ಲ. ಯಾಕಂದ್ರೆ ಮಾಡಿಕೊಳ್ಳೋದು ನೀವೇ, ಮತ್ತೆ ದೂರುದು ಯಾರನ್ನ, ನಿಮ್ಮ ಪಾರ್ಟ್ನರನ್ನ. ಇದು ದೊಡ್ಡ ತಪ್ಪನ್ನ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಹೆಂಡತಿ ಹೇಗಿರ್ತಾರೋ ಅದು ಇರ್ಲಿ, ಗಂಡ ಹೇಗಿರ್ತಾರೋ ಅದು ಇರ್ಲಿ, ಎಲ್ಲವೂ ಕೂಡ ಏನಾಗುತ್ತದೆ, ನಮ್ಮ ಪೂರ್ವ ಪುಣ್ಯದ ಅನುಸಾರ ನಾವು ಅದನ್ನ ಪಡ್ಕೊಂಡು ಬಂದಿರ್ತೇವೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಅದನ್ನ ಸ್ವೀಕಾರ ಮಾಡಬೇಕಾಗುತ್ತೆ. ಒಬ್ರಿಗೊಬ್ರು ಬಾಂಡಿಂಗ್ ಅಲ್ಲಿ ನೀವು ಇದ್ದಾಗ ಶುಕ್ರ ಜಾತಕದಲ್ಲಿ ಎಷ್ಟೇ ಪ್ರಾಬ್ಲಮೆಟಿಕ್ ಆಗಿರ್ಲಿ ಸರ್, 100% ಒಳ್ಳೆ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದ್ರೆ ಇವತ್ತಿನಿಂದಲೇ ನಿಮ್ಮನ್ನು ನೀವೇ ಪರಿವರ್ತನೆಗೆ ಒಳಪಡಿಸಿ, ಗಂಡ ಹೆಂಡತಿ ಮಧ್ಯೆ ಇರುವಂತಹ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನೀವೇ ಮಾತಾಡಿಕೊಂಡು ದಯವಿಟ್ಟು ದೂರ ಮಾಡ್ಕೊಳ್ಳಿ. ಆವಾಗ ಶುಕ್ರನಿಂದ ಆ ಲಕ್ಸುರಿ ಲೈಫ್ ಅನ್ನ, ಆ ಒಂದು ಕಂಫರ್ಟಬಿಲಿಟಿಯನ್ನ, ಆ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಅನುಭವಿಸ್ಲಿಕ್ಕೆ ಆತ 100% ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಓಕೆನಾ, ಕ್ಲಿಯರ್ ಆಯ್ತು. ಈಗ ಇನ್ನೇನು ಪರಿಹಾರ ಮಾಡ್ಬೇಕಂತೇನಿಲ್ಲ, ಇಷ್ಟೇ ಮಾಡಿದ್ರೆ ಸಾಕು, ನೀವು ಲೈಫನ್ನ ಗೆದ್ದ ಹಾಗೇನೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್. ಯಾಕಂದ್ರೆ ಕಳತ್ರಕಾರಕ ಶುಕ್ರ ಅಂದ್ರೇನೆ ಹಾಗೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರು ಇರ್ತಾರೆ ಅವರನ್ನೇ ಚೆನ್ನಾಗಿಟ್ಕೊಂಡಾಗ ಅದು ಸರಿಯಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಲ್ಲಾ ರೀತಿಯ ಲಕ್ಸುರಿ ನಿಮ್ಮ ಪಾಲಿಗೆ ಬರ್ಲಿಕ್ಕೆ 100% ಅದು ಅನುವು ಮಾಡಿಕೊಡುತ್ತೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಸರ್. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.